ಒಂದು ಸಿನಿಮಾಗೆ ಒಬ್ಬ ನಿರ್ಮಾಪಕರಿದ್ದಾಗ ಅದಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಆದಾಗಲೂ ಕೂಡ ಒಬ್ಬರ ಮೇಲೆ ಹೊಡೆತ ಬೀಳುತ್ತೆ. ಬಟ್ ನೀವು ಒಬ್ಬ ಸ್ನೇಹಿತರಾಗಿರೋದ್ರಿಂದ, ಇಬ್ರು ಪ್ರೊಡ್ಯೂಸರ್ ಇರೋದ್ರಿಂದ ಸಿನಿಮಾ ಏನು ಕೇಳಿದ್ರು ಕೊಡೋಷ್ಟು ಹೆಲ್ಪ್ ಆಯಿತು ಅಂತ ಅನ್ಕೋಬೋದಾ? ಖಂಡಿತವಾಗ್ಲೂ ಸರ್, 100%. ಇಬ್ಬರು ಇರೋದ್ರಿಂದ, ಪ್ಲಸ್ ಏನು ಗೊತ್ತಾ ಸರ್, ಇಬ್ಬರು ಇರೋದ್ರಿಂದ ಅನ್ನೋದಕ್ಕಿಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇಬ್ಬರ ಮಧ್ಯೆ. ಇವಾಗ ನಾನೇನಾದ್ರು ಎಷ್ಟೋ ಸರಿ ನಮ್ಮ ಮಂಜು ಹತ್ರ ಜಗಳಗಳಾಡ್ಬಿಟ್ಟಿದ್ದೀನಿ, ಹಾಗೆ ಹೀಗೆ ಅಂತ. ಅವ್ನು ಸ್ವಲ್ಪ ಪೇಷನ್ಸು ತುಂಬ, ಅದು ಅವ್ನಿಗೆ ಒಂಥರ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಹೆಂಗೆ ಅಂದರೆ ಅವ್ನು ಕೋಪ ಬರ್ಸ್ಬಿಡಿ ಬರೋದೇ ಇಲ್ಲ. ಎಷ್ಟೇನೇ ಮಾತಾಡ್ತಾ ಇದ್ರು ಆಯ್ತು ಮಾಡೋಣ ಬಿಡು ಅಂತ ಸರ್ಟನ್ ಟೈಮ್ಸ್ ಯೋಚನೆ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಬಂದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಯು ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಯು ವಿಲ್ ಸೇ ಇಲ್ಲ ಈಗ ಮಾಡೋಣ ಅಂತ. ಇಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ಬೇಡ ಈ ರೀತಿ ಮಾಡೋಣ. ಅವಾಗ ಏನಾಗುತ್ತೆ ಅಂದರೆ ಇವಾಗ ನನಗೂ ಅವಾಗ ಅರ್ಥವಾಗುತ್ತೆ, ಹೌದು ಕರೆಕ್ಟು ಹೇಳಿದ್ದು ಅಂತ. ಎಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲಿ ತೆಡಿಬೇಕು, ಎಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲಿ ಕಮ್ಮಿ ಮಾಡಬೇಕು, ಕೋಆರ್ಡಿನೇಷನ್ ಹಾಕ್ಕೊಂಡು ನಾವು ಮಾಡಿರೋದ್ರಿಂದ ಸಿನಿಮಾ ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕ್ರೆಡಿಟ್ ಸರ್ ಎಲ್ಲರಿಗೂ ಹೋಗ್ಬೇಕು ಸರ್, ಎವ್ರಿಬಡಿ ಶುಡ್ ಗೆಟ್ ದ ಕ್ರೆಡಿಟ್. ನಮ್ಮ ಸಿನಿಮಾಟೋಗ್ರಾಫರ್ ಮನೋಹರ್ ಜೋಶಿ ಅವರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅನೂಪ್ ಸಿವನ್, ಆಮೇಲೆ ನಮ್ಮ ಡೈರೆಕ್ಟ್ರು ಪಾಪ ಈಸ್ ತುಂಬ ಕಷ್ಟಪಟ್ಟ ಪಾಪ ನಮ್ಮ ಡೈರೆಕ್ಟ್ರು ದೀಪಕ್ ಮಧುನಹಳ್ಳಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ನಾಯಕ ನಟ ನಮ್ಮ ಗುರು, ಅವನು ಸ್ನೇಹಿತನಿರ್ಬೋದು, ಬಟ್ ಪ್ಲಸ್ ಅದು ಯಾವತ್ತೂ ಆ ಗ್ರ್ಯಾಂಟಾಗಿ ತೊಗೊಳ್ಳಿಲ್ಲ. ಈಗ ಸ್ನೇಹಿತ ಬಿಡ ದೋಸ್ತು ನೋ, ಡೆಡಿಕೇಟೆಡಾಗಿ ಮಾಡ್ತಾಯಿದ್ದ. ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾ ಇದ್ದ, ಸ್ವಲ್ಪ ಡ್ಯಾನ್ಸ್ ಗೀಸ್ ಮಾಡೋದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿತ್ತು. ನಮ್ಮ ಮುರಳಿ ಮಾಸ್ಟ್ರು ಮತ್ತು ನಮ್ಮ ಸಂತೋಷ್ ಮಾಸ್ಟ್ರಿಗೆ ಕ್ರೆಡಿಟ್ ಕೊಡಬೇಕು, ಡ್ಯಾನ್ಸ್ ಮಾಡಿಸಿದ್ರು. ನಮ್ಮ ಮಾಸ್ ಮಾದ ಸಾಹೇಬರು ಫೈಟು ಸೂಪರಾಗಿ ಫೈಟ್ ಮಾಡಿಸಿದ್ದಾರೆ, ಒಳ್ಳೆ ಫೈಟ್ ಮಾಡಿದ್ದಾನೆ. ಸೊ ಇನ್ನು ಡೈರೆಕ್ಟರ್ ಬಗ್ಗೆ ನಾವು ಮಾತಾಡಬೇಕು. ಅವ್ರ ಪಾಪ ಅವ್ರದ್ದು ಇನ್ನೊಂದು ಮೂವಿ ಓಡಾಡ್ತಲ್ಲಿ ಇವತ್ತು ಬರೋಕ್ಕಾಗಿಲ್ಲ, ಅವ್ರದ್ದು ಇನ್ನೊಂದು ಮೂವಿ ರಿಲೀಸ್ ಆಗ್ತಾ ಇದೆ. ಬಟ್ ದೀಪಕ್ ಮಧುನಹಳ್ಳಿ ಉಪ್ಪಿ ಸರ್ ಅವರ ಅಸಿಸ್ಟೆಂಟ್ ಆ್ಯಂಡ್ ಅಸೋಸಿಯೇಟ್ ಸೂಪರಲ್ಲಿ ಮಾಡಿದಾಗ ನನಗೆ ಅವಾಗಿಂದ ಪರಿಚಯ ಇತ್ತು. ಆ್ಯಕ್ಚುಲಿ ಕತೆ ಲೈನ್ ಬಂದ್ಬಿಟ್ಟು ನಾವು ಕಿರಣ್ ಡಿಸ್ಕಸ್ ಮಾಡಿದ್ದು, ಯಾರೋ ಒಂದು ಲೈನ್ ಹೇಳಿದ್ರು. ಸೊ ಇದು ಯಾರ ಕೈಲಿ ಮಾಡಿಸೋದು ಅಂದಾಗ ಒಂದು 3-4 ಜನಕ್ಕೆ ಸ್ಕ್ರೀನ್ ಪ್ಲೇ ಮಾಡೋಕ್ಕೆ ಕೊಟ್ವಿ. ಬಟ್ ಇವ್ರ ವರ್ಷನ್ ನಮಗೆ ಇಷ್ಟ ಆಯಿತು, ಇವ್ರ ವರ್ಷನ್ ಇಷ್ಟ ಆಯಿತು. ಆಮೇಲೆ ಯಂಗ್ಸ್ಟರು ಮಾಡ್ತಾರೆ, 1-2 ಪಿಕ್ಚರ್ ಮಾಡಿದರು. ಭಾಗ್ಯರಾಜ್ ಅಂತ ಒಂದು ಪಿಕ್ಚರ್ ಮಾಡಿದರು. ಆಮೇಲೆ ಇವ್ರು ಮಾಡ್ತಾರೆ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆಮೇಲೆ ಅವ್ರನ್ನ ಫೈನಲ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಮಾಡಿದರು. ಅವ್ರು ನರೇಷನ್ ಕೊಟ್ಟಾಗ ನಾನು ಮಂಜು, ಬಿಲೀವ್ ಇಟ್ ಆರ್ ನಾಟ್, ನಮ್ಮ ಪ್ರೊಡ್ಯೂಸರು ನರೇಷನ್ ಕೊಟ್ಟರಲ್ಲ, ಅದಕ್ಕೆ ಬಿದ್ದು ನಗ್ತಾ ಇದ್ವಿ ನಾವು. ಈ ವಾಸ್ ವೆರಿ ಕ್ರಿಯೇಟಿವ್ ಇನ್ ವೈಲ್ ಗಿವಿಂಗ್ ಅ ನರೇಷನ್. ತುಂಬ ಚೆನ್ನಾಗಿ ನರೇಷನ್ ಕೊಟ್ಟರು, ಅದಕ್ಕೆ ನಗ್ತಾ ಇದ್ವಿ. ಅಂದರೆ ಆಮೇಲೆ ನಮಗೊಂದು ಡೌಟು ಇತ್ತು, ಇವಾಗ ನೀವು ನರೇಷನ್ ಕೊಡ್ಬೋದು, ನೀವು ಸ್ಕ್ರೀನ್ ಮೇಲೆ ತರ್ತೀರಾ, ಇಲ್ಲಿ ಹೇಳಿದ್ದಲ್ಲಿ ಬರದೇ ಇರ್ಬೋದು, ಅಲ್ಲಿ ಬರ್ದಲೇ ಇರ್ಬೋದಲ್ಲ. ಹೌದು, ಅದೇನೋ ಇಲ್ಲೇನೋ ತೋರಿಸ್ಬಿಟ್ಟು ನೀವು ಅಲ್ಲಿ ಬೇರೆ ಏನೋ ಮಾಡಿಬಿಟ್ರೆ, ದಟ್ ಇಸ್ ಒಂದು ಕೆಪಾಸಿಟಿ, ಒಂದು ಕೆಪಬಿಲಿಟಿ ಆಫ್ ಅ ಡೈರೆಕ್ಟರ್. ನಾನು ಐ ಮೈಟ್ ನಾಟ್ ಬಿ ಯುನೋ ಡೈರೆಕ್ಟರ್ ಶೋ ಒಳಗೆ ನಾನು ಹೋಗೋಕ್ಕಾಗೋದಿಲ್ಲ. ದೇರ್ ಆರ್ ಲಾಟ್ ಆಫ್, ಬಟ್ ಸ್ಟಿಲ್ ಆ್ಯಸ್ ನಾನೊಬ್ಬ ಮೂವಿ ಬಫ್, ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಸಿನಿಮಾ ಬಗ್ಗೆ ಅನಲೈಸ್ ಮಾಡ್ತೀನಿ. ಸೊ ಆ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಐ ವಾಸ್ ಲಿಟ್ಲ್ ಬಿಟ್ ಕನ್ಸರ್ನ್ಡ್. ನಮ್ಮ ಮಂಜುನು ಎಲ್ಲ ಕಣೋ ಹಿಂಗೆ ಹೇಳಿದಾನೆ ಚೆನ್ನಾಗಿ, ಹೆಂಗೆ ಸ್ಕ್ರೀನ್ ಮೇಲೆ ತರ್ತಾನ ಸೇಮ್ ಅಂತ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇನಿಷಿಯಲ್ ಆಗಿ ಈ ಗಾಟ್ ಒಂದು 70-80% ತೊಗೊಂಬಂದ. ಲೆಟ್ ಮಿ ಬಿ ವೆರಿ ಫ್ರ್ಯಾಂಕ್, ಏನಾಯಿತು ಏನು 70-80% ತಂದ. ದಟ್ 30% ವಾಸ್ ಲ್ಯಾಗಿಂಗ್. ದಟ್ 30% ವಾಟ್ ಎವರ್ ಈ ಸೆಡ್, ನಾವು ಯಾರು 100% ಅಲ್ಲ ಸರ್, ಯಾರೂ 100% ಅಲ್ಲ, 100% ದೇವರಾಗ್ಬಿಡ್ತಾರೆ. ಸೊ ಈ ಕುಡಂಟ್ ಬ್ರಿಂಗ್ ದಟ್ 100%. ಬಟ್ ಅಗೇನ್ ನಾನು ಅವಾಗ ಇರಲಿಲ್ಲ, ನಾನು ಲಂಡನ್ ಕೆನಡಾಲಿದ್ದೆ. ಮಂಜು ವಾಸ್ ಹಿಯರ್, ವಿ ರೀಶಾಟ್ ಅಗೇನ್, ರಿಮೆಂಬರ್? ಶೂಟ್ ಮಾಡಿ ಅದಕ್ಕೆ ಸ್ವಲ್ಪ ಅದಕ್ಕೆ ಸರ್ ಲೇಟ್ ಆಗಿದ್ದು. ಮತ್ತೆ ಡೇಟ್ ಸಿಗಬೇಕಲ್ಲ ಸರ್, ಎಲ್ಲ ಟಾಪ್ ಆರ್ಟಿಸ್ಟು, ಅವ್ರದ್ದೆಲ್ಲ ಡೇಟ್ ಬೇಕಲ್ಲ, ಮತ್ತೆ ರೀಶೂಟ್ ಮಾಡಿದ್ವಿ. ಆಮೇಲೆ ಪ್ರೊಡ್ಯೂಸರ್ಸ್ ನಮ್ದು ಹೆಂಗಿದ್ದಾರೆ ಅಂತಂದರೆ ಪರ್ಟಿಕ್ಯುಲರ್ಲಿ ಈ ಥರ ಬೇಕಂದ್ರೆ ಹಿಂಗೆ ಬೇಕು, ಇದು ಚೇಂಜ್ ಆಗಿಬಿಡ್ತಂತಂದ್ರೆ ಆ ಕ್ವಾಲಿಟಿ ಚೇಂಜ್ ಆಯಿತು, ಆ ರಿಚ್ನೆಸ್ ಚೇಂಜ್ ಆಯಿತು ಅಂತಂದರೆ ದೇ ಡೋಂಟ್ ಕಾಂಪ್ರಮೈಸ್.